ನಾಲೆಗಳಿಗೆ ಪಂಪ್ಸೆಟ್ ಅಳವಡಿಕೆ ನಿಯಂತ್ರಣಕ್ಕೆ ಹೊಸ ಕಾನೂನು. ನಾಲೆಯ ಎರಡೂ ಕಡೆ ಅರ್ಧ ಕಿಲೋಮೀಟರ್ ಪಂಪ್ಸೆಟ್ ಅಳವಡಿಸುವಂತಿಲ್ಲ. ಡಿಸಿಎಂ ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ಶಾಕಿಂಗ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕೊನೆ ಭಾಗದ ರೈತರಿಗೆ ನೀರು ಪೂರೈಕೆ, ಕೆರೆಕಟ್ಟೆ ತುಂಬಿಸುವ ಉದ್ದೇಶ. ನಾಲೆಯ ಎರಡೂ ಕಡೆ ಅರ್ಧ ಕಿಲೋಮೀಟರ್ ಪಂಪ್ಸೆಟ್ ಅಳವಡಿಸದಂತೆ ಹೊಸ ಕಾನೂನನ್ನು ತರಲಾಗಿದೆ. ಎತ್ತಿನ ಹೊಳೆಗಾಗಿ ಈ ಕಾನೂನನ್ನು ತಂದಿದ್ದೇವೆ, ಅದೇ ಮಂಡ್ಯದಲ್ಲೂ ಜಾರಿ. ನಾಲೆಗಳಿಗೆ ಪಂಪ್ಸೆಟ್ ಅಳವಡಿಸೋದನ್ನು ನಿಯಂತ್ರಿಸಲಾಗುವುದು. ಪಂಪ್ಸೆಟ್ ಅಳವಡಿಸಿರೋದನ್ನು ಹಂತ ಹಂತವಾಗಿ ತೆರವು ಮಾಡಲಾಗುತ್ತೆ. ಈ ಪ್ರಕ್ರಿಯೆ ಒಂದೇ ಬಾರಿಗೆ ಆಗಲ್ಲ, ಇವತ್ತಲ್ಲ ನಾಳೆ ಮಾಡಲೇಬೇಕಾಗಿದೆ. ಈಗಷ್ಟೇ ಹೊಸ ಕಾನೂನನ್ನು ತಂದಿದ್ದೇವೆ, ಮುಂದೆ ಪರಿಣಾಮಕಾರಿಯಾಗಿ ಜಾರಿ. ಇದಕ್ಕೆ ಎಲ್ಲ ರೈತರು ಸಹಕಾರ ನೀಡ್ತಾರೆ. ಇಲ್ಲಿಯವರು ಕೂಡ ರೈತರೇ ಆಗಿರೋದ್ರಿಂದ ಅವರ ರಕ್ಷಣೆಯೂ ಮುಖ್ಯ. ನಾಲೆಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೂ ಕ್ರಮ ವಹಿಸಲಾಗುವುದು ಅಂತ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ನಾಲೆಗಳಿಗೆ ಪಂಪ್ಸೆಟ್ ಅಳವಡಿಕೆ ನಿಯಂತ್ರಣಕ್ಕೆ ಹೊಸ ಕಾನೂನನ್ನು ತರಲಾಗಿದೆ. ನಾಲೆಯ ಎರಡೂ ಕಡೆ ಅರ್ಧ ಕಿಲೋಮೀಟರ್ ಪಂಪ್ಸೆಟ್ಟನ್ನು ಅಳವಡಿಸುವಂತಿಲ್ಲ ಅಂತ ಡಿಸಿಎಂ ಮತ್ತು ನೀರಾವರಿ ಸಚಿವ ಡಿ ಕೆ ಶಿವಕುಮಾರ್ ಅವರು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊನೆ ಭಾಗದ ರೈತರಿಗೆ ನೀರು ಪೂರೈಕೆ, ಕೆರೆಕಟ್ಟೆ ತುಂಬಿಸುವಂಥ ಉದ್ದೇಶವನ್ನು ಇಟ್ಕೊಳ್ಳಲಾಗಿದೆ. ನಾಲೆಯ ಎರಡೂ ಕಡೆ ಅರ್ಧ ಕಿಲೋಮೀಟರ್ ಪಂಪ್ಸೆಟ್ ಅಳವಡಿಸದಂತೆ ಹೊಸ ಕಾನೂನನ್ನು ತರಲಾಗಿದೆ. ಎತ್ತಿನ ಹೊಳೆಗಾಗಿ ಈ ಕಾನೂನನ್ನು ತಂದಿದ್ದೇವೆ, ಅದೇ ಮಂಡ್ಯದಲ್ಲೂ ಜಾರಿಯಾಗುತ್ತೆ. ನಾಲೆಗಳಿಗೆ ಪಂಪ್ಸೆಟ್ ಅಳವಡಿಸೋದನ್ನು ನಿಯಂತ್ರಿಸಲಾಗುವುದು. ಪಂಪ್ಸೆಟ್ ಅಳವಡಿಸಿರೋದನ್ನು ಹಂತ ಹಂತವಾಗಿ ತೆರವಿಗೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಈ ಪ್ರಕ್ರಿಯೆ ಒಂದೇ ಬಾರಿಗೆ ಆಗಲ್ಲ, ಇವತ್ತಲ್ಲ ನಾಳೆ ಮಾಡಲೇಬೇಕಾಗಿದೆ. ಈಗಷ್ಟೇ ಹೊಸ ಕಾನೂನನ್ನು ತಂದಿದ್ದೇವೆ, ಮುಂದೆ ಪರಿಣಾಮಕಾರಿಯಾಗಿ ಜಾರಿ ಮಾಡ್ತೇವೆ. ಇದಕ್ಕೆ ಎಲ್ಲ ರೈತರು ಸಹಕಾರ ನೀಡ್ತಾರೆ. ಇಲ್ಲಿರುವವರು ರೈತರೇ ಆಗಿರೋದ್ರಿಂದ ಅವರ ರಕ್ಷಣೆಯೂ ಕೂಡ ಮುಖ್ಯ. ನಾಲೆಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೂ ಕೂಡ ಕ್ರಮ ವಹಿಸಲಾಗುವುದು ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸರಿಯಾಗಿ ನೀವೇ ಮಳೆನೇ ಉಳಿಸಿಲ್ಲ, ಪ್ರಾರ್ಥನೆ ಮಾಡಿ ಅಂತ ಅದಕ್ಕೆ ನಾವು ಮಾಡ್ತೇವೆ. ಅದಕ್ಕೆ ಒಂದು ಹೊಸ ಕಾನೂನು ತಗೊಬಂದಿದ್ದೀವಿ. ಯಾರು ಮಧ್ಯದಲ್ಲಿ ಪಂಪ್ಸೆಟ್ನ ಹಾಕಬಾರ್ದು, ಅರ್ಧ ಕಿಲೋಮೀಟ್ರ್ ಆ ಕಡೆ ಈ ಕಡೆ ಎಲ್ಲ ನಿಲ್ಲಿಸ್ಬೇಕು ಅಂತ ಎತ್ತಿನೊಳಗೋಸ್ಕರ ತಂದುಬಿಟ್ಟಿದ್ದೀನಿ. ಅದನ್ನು ಪ್ರಯೋಗ ಮಾಡಿ ಇವತ್ತೆಲ್ಲ ನಾಳೆ ಮಾಡಲೇಬೇಕಲ್ಲಪ್ಪ. ರೈತರೇ ಸಹಕಾರ ಕೊಡ್ತಾರೆ. ಅದಕ್ಕೆ ರೈತರೇ ಸಾಕು, ಯಾರು ರೈತರು ಕೊಡಲ್ಲ ಅಂತ. ಅವರು ರೈತರು, ಇವರು ರೈತರಲ್ವ. ಏನಪ್ಪ ಅಂದರೆ ನಾವು ಸ್ವಲ್ಪ ಇದನ್ನು ಕ್ಯಾನಲ್ಗಳೆಲ್ಲ ಕ್ಲೀನಾಗಿ ರಿಪೇರಿ ಮಾಡಬೇಕು. ಅದಕ್ಕೋಸ್ಕರ ಇವ್ರು ರಕ್ಷಣೆ ಮಾಡಬೇಕು ಅಂತಲೇ ಇಂಥ ಕಾನೂನುಗಳು ತೊಗೊಂಡು ಬಂದಿರೋದು. ಅಲ್ಲ, ಅವರು ಇರಲಿ, ಪಂಪ್ಸೆಟ್ನ ಬಿಡಿ ಅಂತ ಅಲ್ಲ, ಚಾನಲ್ಗಳನ್ನ ಪಂಪ್ಸೆಟ್ ಆಗೋದನ್ನ ಸ್ವಲ್ಪ ಕಡಿಮೆ ನಿಯಂತ್ರಣ ಮಾಡಬೇಕು. ಒಂದೊಂದು ಸ್ಟೇಜ್ಗೆ ಆಗ್ತದೆ, ಒಂದೇ ದಿನ ಎಲ್ಲ ಮಾಡೋಕ್ಕಾಗಲ್ಲ. ನಾನು ಇಷ್ಟು ದಿನ ದೊಡ್ಡದಾಗಿ ಬೆಳಿಬೇಕಾದ್ರೆ ನನಗೆ 60 ವರ್ಷ ಆಗಿದೆಯಲ್ಲ. ಒಂದೊಂದು ಸ್ಟೇಜ್ ಈಗ ಕಾನೂನು ಮಾಡಿದ್ದೀವಿ, ಆಗೊಂದು ಕಾನೂನು ಇತ್ತು. ಫಸ್ಟು ನೀರು ಒಳ್ಳೆ ಮಳೆ ಬರಲಿ ತಡೀರಪ್ಪ ಅನ್ನೋ